ನಾನು ನಿಧಾನವಾಗಿ ಪ್ರಚಾರಕ್ಕೆ ಬರೋದಕ್ಕೆ ತಡ ಆಗಿದ್ದಕ್ಕೆ ನರೇಂದ್ರ ಮೋದಿ ಕಾರಣ ಅಂತ ಮಲ್ಲಿಕಾರ್ಜುನ್ ಖರ್ಗೆ ನರೇಂದ್ರ ಮೋದಿ ಮೇಲೆ ಕಿಡಿಕಾರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಬಿಹಾರದಲ್ಲಿ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಕಾಂಗ್ರೆಸ್ ಪರವಾಗಿ ರೋಹ್ತಾಸ್ ಜಿಲ್ಲೆಯಲ್ಲಿ ಪ್ರಚಾರವನ್ನು ಮಾಡೋದಕ್ಕೆ 1.5 ಗಂಟೆ ತಡವಾಗಿ ಬಂದರು. ಇದಕ್ಕೆ ಕಾರಣವನ್ನು ವಿವರಿಸಿದ ಅವರು, ಪ್ರಧಾನಿ ಮೋದಿಗೆ ಮೊದಲು ಆದ್ಯತೆ ನೀಡಿ ನನ್ನನ್ನು ಏರ್ಪೋರ್ಟಲ್ಲಿ ನಿಲ್ಲಿಸಿದ್ದೆ ಇದಕ್ಕೆ ಕಾರಣ. ಸದಾ ಬಿಜೆಪಿಯವರು ನಮ್ಮ ದಾರಿಗೆ ಅಡ್ಡ ಬರ್ತಾರೆ ಅಂತ ಖರ್ಗೆ ಸಭೆಯಲ್ಲಿ ಕಿಡಿಕಾರಿದ್ದಾರೆ. ನಾನು ಸರಿಯಾದ ಸಮಯಕ್ಕೆ ಬರ್ತಾ ಇದ್ದೆ, ಆದರೆ ಏರ್ಪೋರ್ಟ್ ಭದ್ರತಾ ಸಿಬ್ಬಂದಿ ಮೋದಿ ವಿಮಾನ ಹೊರಡುವವರೆಗೂ ಕಾಯಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಹೆಲಿಕಾಪ್ಟರ್ನಲ್ಲಿ 1.5 ಗಂಟೆ ಕಾಯಬೇಕಾಯಿತು ಅಂತ ಹೇಳಿದರು. ಈ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಆರೋಪ ಮಾಡ್ತಾ ಇರೋದು ನೋಡಿದರೆ ಅವರಿಗೆ ಇದು ಗೊತ್ತೇ ಇಲ್ವಾ? ಪ್ರಧಾನಿಯವರ ಪ್ರೋಟೋಕಾಲ್ ಇರುತ್ತೆ. ದೇಶದಲ್ಲಿ ಅತ್ಯಂತ ಪ್ರಮುಖವಾದಂಥ ಪ್ರೋಟೋಕಾಲ್ ಅಂದರೆ ಪ್ರಧಾನಿಯವರದ್ದಾಗಿರುತ್ತೆ. ರಾಷ್ಟ್ರಪತಿ ನಂತರ ಪ್ರಧಾನಿಯವರದ್ದು. ಅದರಲ್ಲೂ ಪ್ರಧಾನಿಯವರು ದೇಶಾದ್ಯಂತ ಸಂಚರಿಸ್ತಾ ಇರ್ತಾರೆ. ಆಗ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡಲೇಬೇಕಾಗುತ್ತೆ. ಆ ವಿಚಾರದಲ್ಲಿ ನನಗೆ ಆದ್ಯತೆ ಸಿಗಲಿಲ್ಲ, ಪ್ರಧಾನಿಯವರಿಗೆ ಸಿಕ್ತು ಅಂತ ಹೇಳಿದರೆ ಇದನ್ನು ಸಿಲ್ಲಿ ಅಂದೆ ಇನ್ನೇನು ಅನ್ನಬೇಕು ಅಂತ ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳೋದೇನು ಅಂದರೆ, ಮೋದಿಯವರು ತಮ್ಮ ಹೆಚ್ಚಿನ ಸಮಯ ವಿದೇಶದಲ್ಲಿ ಕಳೀತಾರೆ, ಚುನಾವಣೆ ವೇಳೆ ಮಾತ್ರ ದೇಶದಲ್ಲಿ ಕಾಣಿಸ್ಕೊಳ್ತಾರೆ ಅಂತ. ಅಂದರೆ ಪ್ರಚಾರ ಅಂದಾಗ ಮಾತ್ರ ಮೋದಿಯವ್ರಿಗೆ ದೇಶ ಕಾಣಿಸುತ್ತೆ. ರಾಜ್ಯಗಳನ್ನು ಗೆಲ್ಲಬೇಕು ಅಂದಾಗ ಪಕ್ಷದ ಪರ ಪ್ರಚಾರಕ್ಕೆ ಮಾತ್ರ ರಾಜ್ಯಗಳಿಗೆ ಬರ್ತಾರೆ. ಆದರೆ ಬೇರೆ ಸಮಯದಲ್ಲೆಲ್ಲ ಅವರು ವಿದೇಶದಲ್ಲೇ ಸುತ್ತಾಡ್ಕೊಂಡಿರ್ತಾರೆ ಅಂತ. ಒಟ್ಟಾರೆ ಮೋದಿ ಕಂಡ್ರೆ ಕೋಪ, ಮೋದಿ ಕಂಡ್ರೆ ಕಿಡಿಕಾರು ಅಂತ ವಿರೋಧ ಪಕ್ಷದವರು, ಕಾಂಗ್ರೆಸ್ನವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು ತಮಗೆ ಪ್ರೋಟೋಕಾಲ್ನಲ್ಲಿ ಈಗ ವಿರೋಧ ಪಕ್ಷದ ನಾಯಕರಿಗೆ ಹಾಗೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಅವರೆಲ್ಲರಿಗೂ ಕೂಡ ಪ್ರೋಟೋಕಾಲ್ನಲ್ಲಿ ಮಹತ್ವ ಇದ್ದೇ ಇರುತ್ತೆ. ಆದರೆ ಪ್ರಧಾನಿಯವರಿಗೆ ಸಿಗುವಷ್ಟು ಆದ್ಯತೆ ಬೇರೆಯವ್ರಿಗೆ ಸಿಕ್ಕಲ್ಲ. ಅದಕ್ಕೆ ಬೇಜಾರು ಮಾಡಿಕೊಂಡ್ರೆ, ಒಂದು ವೇಳೆ ರಾಹುಲ್ ಗಾಂಧಿ ಪ್ರಧಾನಿ ಆದರೆ ಅಥವಾ ಕಾಂಗ್ರೆಸ್ ಪಕ್ಷದವ್ರು ಯಾರೇ ಪ್ರಧಾನಿ ಆದರೂ ಕೂಡ, ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ದಾಗ ಕೂಡ ಅವರಿಗೆ ಮೊದಲ ಆದ್ಯತೆಯನ್ನು ಕೊಟ್ಟೇ ಬೇರೆಯವರಿಗೆ ಆ ನಂತರದ್ದನ್ನು ಕೊಡ್ತಾರೆ. ಯಾಕೆಂದರೆ ಅವರ ಭದ್ರತೆ ಬಹಳ ಪ್ರಮುಖ ಆಗಿರುತ್ತೆ. ಇಲ್ಲಿ ಕೂಡ ಆಗಿದ್ದು ಅಷ್ಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿ ಅವರ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ BJP ಅವರು ಹೇಳ್ತಾರೆ.